ಹಲ್ಲೆಲೂಯ. ಏಲಿಯನ ಕುರಿತಾಗಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇಸ್ರಾಯೇಲ್ ದೇಶದಲ್ಲಿ ಅರಸನಾದ ಆಹಾಬನು ಇಸ್ರಾಯೇಲ್ ದೇಶಕ್ಕೆ ಅರಸನಾಗಿದ್ದಾನೆ. ಇಸ್ರಾಯೇಲ್ ದೇಶದಲ್ಲಿ ಬಹಳ ಜನ ಅರಸರಿದ್ದಾರೆ, ಬಟ್ ಆದರೆ ಅವರ ಬಗ್ಗೆ ವಿಶೇಷತೆ ಏನಿಲ್ಲ. ಆದರೆ ಇಲ್ಲಿ ಆಹಾಬನನ ಕುರಿತು ಇಸ್ರಾಯೇಲ್ ದೇಶದಲ್ಲಿ ಬಹಳ ಜನ ಅರಸರಿದ್ದಾರೆ ಪ್ರಿಯರೇ. ಆ ಅರಸರುಗಳ ಹೆಂಡತಿ ಬಗ್ಗೆ ಏನು ಬರೆಯಲ್ಪಟ್ಟಿಲ್ಲ ಸತ್ಯವೇದದಲ್ಲಿ, ಅರ್ಥ ಐತೈತಾ? ಆದರೆ ಆಹಾಬನ ಹೆಂಡತಿ ಕುರಿತು ಬರೆಯಲ್ಪಟ್ಟೈತಿ. ಯಾಕೆ ಅಂದರೆ ಈ ಇಸ್ರಾಯೇಲ್ ದೇಶಕ್ಕೆ ಅರಸನಾದಂಥ ಆಹಾಬನ ಹೆಂಡತಿ ಯಾರಂದರೆ ಈಕೆ ಇಜೆಬೆರಳು ಎಂಬುದಾಗಿ ಹೆಸರು. ಆಕೆ ಹೆಸರು ಇಜೆಬೆರಳು ಎಂಬುದಾಗಿ. ಈಕೆ ಬಾಲ್ ದೇವತೆ ಆರಾಧನೆ ಮಾಡುವ ಪುರೋಹಿತನ ಮಗಳು. ಅರ್ಥ ಆಯ್ತಾ? ಇವರು ದೇವರನ್ನು ಆರಾಧಿಸುವವರಲ್ಲ, ಬಾಲ್ ದೇವತೆ ಎಂಬುದಾಗಿ ಹೆಸರು ಇರುವಂತ ಒಂದು ವಿಗ್ರಹವನ್ನು ಆರಾಧನೆ ಮಾಡುವಂತ ಜನಾಂಗದವರು. ಮತ್ತೆ ಇಸ್ರಾಯೇಲ್ ದೇಶದ ಅರಸನಾದ ಈ ರಾಜ ಅಹಾಬನು ಏನಂತೆ ಈ ಇಜೆಬೆರಳನ್ನ ಮದುವೆ ಮಾಡ್ಕೊಂಡು ಬಂದಾಗ ಇಸ್ರಾಯೇಲ್ ದೇಶದಲ್ಲಿದ್ದಂಥ ದೇವರ ಯಜ್ಞವೇದಿಗಳೆಲ್ಲ ಕೆಡಿಸ್ಬಿಟ್ಟು ಇವಳು ರಾಣಿ ಆದಮೇಲೆ ಅಲ್ಲೆಲ್ಲನೂ ಕೂಡ ಸಣ್ಣ ಸಣ್ಣ ದೊಡ್ಡದು ಗುಡಿಗಳನ್ನ ಕಟ್ಟಿದ್ದೇನೆ. ಅಲ್ಲಿ ಮಂತ್ರ ಹೇಳೋರು, ಶಾಸ್ತ್ರ ಹೇಳೋರು, ಅಂಜನ ಬಿಡೋರು, ಮತ್ತು ವಾಸ್ತವ ನೋಡೋರು, ಕೈರೇಖೆ ನೋಡೋರು, ಇವ್ರನ್ನೆಲ್ಲ ಪುರೋಹಿತರುಗಳನ್ನ ಎಬ್ಬಿಸ್ಬಿಟ್ಲು. ಬಾಲ್ ದೇವತೆ ಆರಾಧನೆ ಮಾಡುವಂಥ ಸುಳ್ಳು ಪ್ರವಾದಿಗಳು, ಸುಳ್ಳು ಪುರೋಹಿತರು, ಸುಳ್ಳು ಕಣಿ ಹೇಳುವವರು, ಸುಳ್ಳು ಜನಗಳು, ಆ ಬಾಲ್ ದೇವತೆ ಆರಾಧನೆ ಮಾಡುವ ಪುರೋಹಿತರುಗಳು ಹೆಚ್ಚಾಗ್ಬಿಟ್ರು. ಇಸ್ರಾಯೇಲ್ ದೇವರನ್ನು ಆರಾಧನೆ ಮಾಡ್ತಿದ್ದಂಥ ಪ್ರವಾದಿಗಳನ್ನೆಲ್ಲ ಇಜೆಬೆರಳು ಸಾಯಿಸ್ತಾ ಬರ್ತಿದ್ದಾಳೆ. ಮತ್ತೆ ಈ ಪುರೋಹಿತರು ಏನು ಮಾಡ್ತಾರೆ, ಜನಗಳ ಕಷ್ಟಗಳು ಅಂತ ಹೇಳಿ ಹೋಗುವಾಗ ಆಹಾಬನನ್ನು ನಂಬ್ಕೊಳ್ರಿ, ಅವನಿಗೆ ಬಲಿ ಕೊಡಿ, ಅವನು ಶಕ್ತಿ ಉಳ್ಳ ದೇವರು, ಅವನು ಆಕಾಶದಿಂದ ಮಳೆಯನ್ನು ಸುರಿಸಿ ನಿಮಗೆ ನಿಮ್ಮ ಬೆಳೆಯನ್ನು ಕೊಡುವವನು, ಮತ್ತು ಅವನು ಆಹಾರ ಫಲಗಳನ್ನ ಮಳೆ ಸುರಿಸುವಂಥ ದೇವರು, ಮತ್ತು ಗರ್ಭ ಫಲಗಳನ್ನ ಕೊಡುವಂಥ ದೇವರು ಎಂಬುದಾಗಿ ಸುಳ್ಳನ್ನು ನಂಬಿಸ್ತಿದ್ರು. ಇವರೆಲ್ಲರೂ ನಂಬಿ ಏನಂತೆ ದೇವರು ನಮಗೆ ಗರ್ಭ ಫಲವನ್ನು ಕೊಡ್ತಾನೆ, ಮತ್ತೆ ಒಳ್ಳೆ ಮಳೆ ಬೆಳೆ ಕೊಡ್ತಾನೆ ಅಂತ ಹೇಳಿತೇನೆ ಆ ದೇವರನ್ನು ಏನು ಮಾಡ್ತಿದ್ರು ಅವರು ಆಚರಿಸೋದಕ್ಕೆ, ಬಲಿಗಳು ಅರ್ಪಿಸೋದಕ್ಕೆ ಸಿದ್ಧರಾದರು. ಆಗ ಅಷ್ಟೇ ಬಲಿಗಳು ಅಂತಂದರೆ ಕುರಿ ಬಲಿಗಳು ಮಾತ್ರ ಅಲ್ಲ, ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳುಗಳು ಕೂಡ ಬಲಿಯಾಗಿ ಅರ್ಪಿಸ್ತಿದ್ರು. ಹಲ್ಲೆಲೂಯಾ. ಬಾಳನನ್ನು ಆರಾಧಿಸ್ತಿದ್ದಂಥ ಇಲ್ಲಿ ಈ ಪುರೋಹಿತರ ವರ್ಗದವರು ಜನರಿಗೆಲ್ಲ ಈ ರೀತಿಯಾಗಿ ತಪ್ಪು ಕಲ್ಪನೆಗಳನ್ನ ನಂಬಿಸಿ ದೇವರ ಕಡೆಗೆ ತಿರುಗಿ ದೇವರನ್ನ ಆರಾಧಿಸಿದಂಥ ಎಲ್ಲ ವಿಶ್ವಾಸಿಗಳು, ದೇವ ಜನರನ್ನ ಇವರೆಲ್ಲರೂ ಬಾಲ್ ದೇವತೆಗಳನ್ನ ಆರಾಧನೆ ಮಾಡೋದು ತಿರುಗಿಸ್ಬಿಟ್ರು. ಇಸ್ರಾಯೇಲ್ ದೇವರಲ್ಲಿ ದೇವರನ್ನ ಆರಾಧನೆ ಮಾಡೋ ಪ್ರವಾದಿಗಳಿಲ್ಲ, ಸುತ್ತಿಸುವ ದೇವರ ಮಕ್ಕಳಿಲ್ಲ, ಅಷ್ಟು ಕ್ಲೀನ್ ಮಾಡಿಬಿಟ್ಲು. ರಾಣಿಯಾಗಿದ್ದು ಯಾರು? ಇಜೆಬೆರಳು. ಆಗ ದೇವರು ಎಲೀನನ್ನು ಎಬ್ಬಿಸ್ತಾನೆ. ಎಲೀನನ್ನು ಎಬ್ಬಿಸಿ ಪ್ರವಾದಿಯಾಗಿ ಎಲೀನನ್ನು ಕರ್ಕೊಂಡು ಬಂದು, ಇಸ್ರಾಯೇಲ್ ದೇವನಿದ್ದಾನೆ, ಆತನೇ ಆಕಾಶದಿಂದ ಮಳೆಯನ್ನು ಹಿಮವನ್ನು ಕಳಿಸುವವನು, ಆತನ ಬಿಟ್ಟರೆ ಯಾವ ದೇವರುಗಳಿಲ್ಲ ಎಂಬುದಾಗಿ ತೋರಿಸುವುದಕ್ಕಾಗಿ ಒಂದು ಜಲಯುದ್ಧವನ್ನು ಮಾಡ್ತಾನೆ ದೇವರು. ಆಕಾಶದಲ್ಲಿ ಸುರಿಯುವಂಥ ಮಳೆಯನ್ನ, ಹಿಮವನ್ನ ತಡೆದು ನಿಲ್ಲಿಸಿ ಎಲೀನ ಮೂಲಕವಾಗಿ ಹೇಳ್ತಾನೆ, ನಾನು ಯೆಹೋವನ ಸನ್ನಿಧಾನದಲ್ಲಿ ನಿಂತುಕೊಂಡು ಸೇವೆ ಮಾಡುವಂಥ ದೇವರ ಸೇವಕನಾಗಿದ್ದೀನಿ. ನನ್ನ ದೇವರು ಹೇಳುವ ಪ್ರಕಾರ ನಾನು ಸೂಚಿಸದೆ ಹೊರತು, ನಾನು ಅಪ್ಪಣೆ ಕೊಡದೆ ಹೊರತು ಈ ದಿನ ದೇಶದ ಮೇಲೆ ಮಳೆಯಾಗಲಿ ಅಥವಾ ಹಿಮವಾಗಲಿ ಸುರಿಯುವುದೇ ಇಲ್ಲ ಅಂತೇಳಿ ಕಟ್ಟಳೆ ಕೊಡ್ತಿದ್ದಾನೆ. ಅಂದಿನಿಂದ 3 ವರ್ಷ 6 ತಿಂಗಳು ಘೋರವಾದ ಬರಗಾಲ ಅಲ್ಲಿ ಪ್ರಾರಂಭ ಆಯ್ತಂತೆ. ಆಗ ದೇವರು ಹೇಳ್ತಾರೆ, ಕೆರೆತ್ ಹಳ್ಳದಲ್ಲಿ ಎಲೀನಿಗೆ ಹೇಳ್ತಾರೆ, ನೀನು ಕೆರೆತ್ ಹಳ್ಳದಲ್ಲಿ ಹೋಗಿ ಅಡಗಿಕೊಂಡಿರು, ಆ ಹಳ್ಳದ ನೀರು ನಿನಗೆ ಪಾನವಾಗಿರಲಿ, ನಿನಗೆ ಬೆಳಗ್ಗೆ ಮತ್ತು ಸಾಯಂಕಾಲ ನಿನಗೆ ಆಹಾರಕ್ಕಾಗಿ ಕಾಗೆಗಳ ಮೂಲಕವಾಗಿ ನಿನಗೆ ಆಹಾರವನ್ನು ಕಳಿಸಿಕೊಡ್ತೀನಿ ಅಂತ ದೇವರು ಹೇಳ್ತಾನೆ. ಹಲ್ಲೆಲೂಯಾ. ಆಗ ಎಲೀನ್ ಏನು ಮಾಡ್ತಾನೆ, ಕೆರೆತ್ ಹಳ್ಳದಲ್ಲಿ ಹೋಗಿ ಕುಳಿತುಕೊಳ್ತಾನೆ. ಬೆಳಗ್ಗೆ ಪ್ರಾತಃ ಕಾಲದಲ್ಲೂ ಸಾಯಂಕಾಲದಲ್ಲೂ ಎಲೀನನ್ನು ಪೋಷಿಸುವುದಕ್ಕೆ ದೇವರು ಆಹಾರವನ್ನು ಕಳಿಸಿಕೊಡ್ತಿದ್ದಾನೆ. ಯಾರ ಮೂಲಕ? ಕಾಗೆ ಸ್ವಭಾವ ಗೊತ್ತಲ್ವ ನಿಮಗೆ? ಕಾಗೆ ಕೊಡೋಕೆ ಸ್ವಭಾವ ಗೊತ್ತೈತಾ? ಕೇಳಲಿಲ್ಲ. ಕಾಗೆ ಕೊಡೋ ಸ್ವಭಾವ ಗೊತ್ತೈತಾ? ಮತ್ತೆ ಯಾವ ಸ್ವಭಾವ ಅದಕ್ಕೆ? ಕಿತ್ಕೊಂಡು ತಿನ್ನೋದು. ಚೆನ್ನಾಗಿ ಹೇಳ್ತೀರಿ ನೀವು. ಹಲ್ಲೆಲೂಯಾ.
ಕೊಡೋ ಸ್ವಭಾವ ಇಲ್ಲಲ್ಲ. ಅಲ್ಲೇಲೂಯ. ಹಾ, ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸ ಇವುಗಳನ್ನು ಏನಂತೆ, ಎಂತ ಶ್ರೇಷ್ಠವಾದ ಆಹಾರ, ರೊಟ್ಟಿ ಮಾಂಸವನ್ನ ತೆಗೆದುಕೊಂಡು ಬರ್ತಾ ಇದೆ. ಯಾರ ಮೂಲಕ? ಕಾಗಿಗೆ ಕೊಡುವ ಸ್ವಭಾವ ಇಲ್ವೇ? ಆದ್ರೆ ನನ್ನ ದೇವ್ರು ಹೇಳಿದ್ರೆ ಕಿತ್ಕೊ ತಿನ್ನೋರು ಕೂಡ ಕೊಡಬೇಕು, ಮೋಸ ಮಾಡೋರು ಕೊಡಬೇಕು, ದರೋಡೆ ಮಾಡೋರು ಕೊಡಬೇಕು. ಆತನ ಹೇಳಿದ್ರೆ ಸೈತಾನು ಕೂಡ ಅಡ್ಡ ಬಿದ್ದು ನಿನಗೆ ನನಗೆ ಸಹಾಯ ಮಾಡಬೇಕು. ಅಂತ ದೇವರನ್ನು ನಾವು ಆರಾಧಿಸ್ತಿದ್ವಿ. ಅದಕ್ಕೆ ಅಲ್ಲೇಲೂಯಾ ಹೇಳೋಣ. ನೀನು ಆರಾಧಿಸ್ತಿರೋ ದೇವ್ರು ಯಾರು ಗೊತ್ತಾ? ಕಾಗೆಗಳಿಗೆ ಅಪ್ಪಣೆ ಕೊಡೋ ದೇವ್ರು, ಸೈತಾನಿಗೂ ಅಪ್ಪಣೆ ಕೊಡ್ತಾನೆ, ನನ್ನ ಮಗನಿಗೆ ಒಳ್ಳೇದು ಮಾಡು ಅಂತ. ಆ ಸಂದರ್ಭ ಬರುವಾಗ ಆ ಸೈತಾನು ನಿನಗೆ ಸೇವಕನಾಗಿ ನಿಂತ್ಕೊಂಡು ಸೇವೆ ಮಾಡ್ತಾನೆ. ಹಲ್ಲೆಲೂಯಾ. ನಿನಗಾಗಿ ನನಗಾಗಿ ಸೇವೆ ಮಾಡುವುದಕ್ಕಾಗಿ ಈ ಭೂಲೋಕದಲ್ಲಿ ಸೇವಕರ ಮನುಷ್ಯರನ್ನು ಏರ್ಪಾಟ್ ಮಾತ್ರ ಮಾಡಿಲ್ಲ ದೇವರು. ಪರಲೋಕದ ದೇವದೂತರುಗಳನ್ನ ಏರ್ಪಾಟ್ ಮಾಡಿದ್ದಾನೆ. ಪರಲೋಕದ ದೇವದೂತರು ಮಾತ್ರ ಅಲ್ಲ, ಈ ದೇವರ ಸೃಷ್ಟಿಲಿರುವಂಥ ಪಕ್ಷಿ ಪ್ರಾಣಿಗಳು ಕೂಡ ನಮ್ಮ ಸೇವೆಗಾಗಿ ಏರ್ಪಡಿಸಿದ್ದಾನೆ ದೇವರು. ಹಲ್ಲೆಲೂಯಾ. ಅಷ್ಟಲ್ಲ, ಇನ್ನೂ ಮುಂದೆ ಹೋಗೋದಾದ್ರೆ ಕಾಗೆಗಳೇ ಏರ್ಪಡಿಸಿದಂಥ ದೇವರು ನಿನಗೆ ಅವಾಗವಾಗ ಶೋಧನೆ ಮಾಡುವಂಥ ಸೈತಾನು ಕೂಡ ನಿನಗೆ ಅಡ್ಡ ಬಿದ್ದು ನಿನಗೆ ಸೇವೆ ಮಾಡೋಕ್ಕೂ ನೇಮಿಸ್ತಾನೆ. ನೀನು ಎಷ್ಟು ಭಾಗ್ಯವಂತಳು ಹೇಳು. ಕೈಗೊಟ್ಟು ಹೇಳು ಪಕ್ಕದಲ್ಲಿರ. ನಿನ್ನ ಸೇವೆ ಮಾಡೋಕ್ಕೆ ದೇವರು ಮಾತ್ರ ಅಲ್ಲ, ದೇವದೂತರು ಮಾತ್ರ ಅಲ್ಲ, ಮನುಷ್ಯರು ಮಾತ್ರ ಅಲ್ಲ, ಕಾಗೆಗಳು ಮಾತ್ರ ಅಲ್ಲ, ಸಮಯ ಬಂದರೆ ದೇವನು ಕೂಡ ನಿನಗೆ ಸೇವೆ ಮಾಡಂಗೆ ದೇವ್ರು ಮಾಡ್ತಾನೆ. ಹಲ್ಲೆಲೂಯಾ. ಹಂಗಂತೇಳಿ ನೀನು ದೇವಕ್ಕೂ ಕೈ ಮುಗಿಬೇಡ. ಅಮಾಸೆಗೆ ಏನಾರು ಕೊಡ್ತೀನಿ, ಇದ್ಮೇಲೆ ಕೊಡ್ತೀನಿ ಅನ್ಬೇಡ. ಗ್ಯಾಪ್ ಆಗಬಾರ್ದು ದೇವ್ರಿಗೂ ನಿನಗೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವದೂತನ ಅವನು ಕಾಣಿಸಿಕೊಂಡಾಗ ಅವನು ದೇವದೂತನಿಗೆ ಕೈ ಮುಗಿದಂತೆ ಯೋಹಾನ ಮತ್ತೆ ದಾನಿಯೇಲ ಅವೆಲ್ಲ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನನಗೆ ಕೈ ಮುಗಿಬೇಡಪ್ಪ, ನಾನು ದೇವರ ಸನ್ನಿಧಾನದಲ್ಲಿ ನಿಲ್ಲುವವನು, ನಿಮಗೆ ಸೇವೆ ಮಾಡೋಕ್ಕೆ ಬಂದಿದ್ದೀನಿ, ದೇವರಿಗೆ ಮಾತ್ರ ನಮಸ್ಕರಿಸು ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಹಾಗಾದರೆ ದೇವರ ವಾಕ್ಯ ಹೇಳ್ತದೆ, ಎಲಿಯನಿಗೆ ಏನು ಮಾಡ್ತೀವಿ, ಎಲಿಯನಿಗೆ ಪೋಷಿಸುವುದಕ್ಕಾಗಿ ಕೆರು ತಳ್ಳದಲ್ಲಿ ದೇವರು ಇಟ್ಟು ಕಾಗೆ ಮೂಲಕವಾಗಿ ಪ್ರಾತಃ ಕಾಲದಲ್ಲೂ ಸಾಯಂಕಾಲದಲ್ಲೂ ರೊಟ್ಟಿಯನ್ನು ಮಾಂಸವನ್ನು ತೆಗೆದುಕೊಂಡು ಬಂದು ಅವನು ಪೋಷಿಸ್ತಾ ಇದ್ದೆ. ಆಗ ಬರಗಾಲ ಹೆಚ್ಚಾಯಿತು, ಘೋರವಾಯಿತು. ಬರಗಾಲ ಹೆಚ್ಚಾಗುವಾಗ ಈ ಅಹಾಬನು ರಾಜ ತನ್ನ ಸೈನಿಕರನ್ನು ಬಿಟ್ಟು ಆ ಪ್ರವಾದಿ ಎಲ್ಲಿದ್ದಾನೆ, ಆ ಹುಚ್ಚು ಪ್ರವಾದಿ ಎಲ್ಲಿದ್ದಾನೆ, ಆ ಪಾಸ್ಟ್ ಎಲ್ಲಿದ್ದಾನೆ, ಆ ಸೇವಕ ಎಲ್ಲಿದ್ದಾನೆ, ನಮ್ಮ ಕಂಡ್ರೆ ಬರೀ ಇದೇ ಮಾತಾಡ್ದ, ನಮಗೆ ಹಿಂಗೆ ಮಾತಾಡ್ದ, ನಮಗೆ ಬೈತಾನೆ ಇದ್ರು, ನಮಗೆ ಗದರಿಸ್ತಾನೆ ಇದ್ರು. ಆ ಪಾಸ್ಟ್ ಸಿಕ್ಕಿದ್ರೆ ರಾಜ ಪಾಸ್ಟು ಹುಡುಕಿಸ್ತಿದ್ದಾನೆ. ಯಾರನ್ನ? ಎಲಿಯನನ್ನ. ಆ ಸೈನಿಕರುಗಳು ಹುಡುಕ್ತಾ ಇರೋ ಸ್ಥಳನೇ ಇಲ್ಲ. ಆದರೆ ದೇವರು ನೋಡಿ ಆ ಕೆರೆ ತಳ್ಳದಲ್ಲೇ ಇಟ್ಟಿದ್ದಾನೆ. ಈ ಸೈನಿಕರ ಕಣ್ಣುಗಳು, ರಾಜನ ಕಣ್ಣುಗಳು ಬೀಳದ ಹಾಗೆ ಮರೆ ಮಾಡಿ ಇಟ್ಟಿದ್ದಾನೆ. ಎಲಿಯನಲ್ಲಿ 3 ಸ್ವಭಾವ ಕಂಡು ಬರ್ತೈತಿ. ಒಂದು, ದೇವರು ಏನು ಹೇಳ್ತಿದ್ದಾನೋ ಅದಕ್ಕೆ ವಿಧೇಯನಾಗ್ತಿದ್ದಾನೆ, ವಿಧೇಯತ್ವ ಸ್ವಭಾವ ಇದೆ. ಎರಡನೇದಾಗಿ, ದೇವರು ಅವನಿಗೆ ಹೇಳಿದಂಥ ಮಾತಿನ ಪ್ರಕಾರ ಕಾಗೆಗಳ ಮೂಲಕವಾಗಿ ನಿನಗೆ ಬೆಳಗ್ಗೆ ಸಾಯಂಕಾಲ ಆಹಾರ ತಂದು ಕೊಡೋಕ್ಕೆ ನಾನು ಅಪ್ಪಣೆ ಕೊಟ್ಟಿದ್ದೀನಿ, ನೀನು ಹೋಗಿ ಕೆರೆ ತಳ್ಳದಲ್ಲಿ ಅಡಗಿಕೊ ಅಂತ ಹೇಳುವಾಗ ವಿಶ್ವಾಸವನ್ನು ಇಡ್ತಿದ್ದಾನೆ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತೀವಿ, ಅವನು ಕ್ರಿಯೆ ಮಾಡ್ತಿದ್ದಾನೆ. ಏನು ಮಾಡ್ತಿದ್ದಾನೆ? ಹೋಗ್ತಿದ್ದಾನೆ. ದೇವರು ಹೇಳಿದಂಥ ಆ ಕೆರೆ ತಳ್ಳಕ್ಕೆ ಹೋಗ್ತಿದ್ದಾನೆ. ಇದು ಕ್ರಿಯೆ. ಎಲಿನಲ್ಲಿ ಕಂಡು ಬಂದಂಥ 3 ಸ್ವಭಾವ ಯಾವುದು? 3 ಗುಣಗಳು. ಒಂದು, ದೇವರು ಅವನಿಗೆ ಹೇಳಿದ ಮಾತಿಗೆ ವಿಧಿಯನ್ನಾದ. ಎರಡನೇದಾಗಿ, ನಂಬದ ವಿಶ್ವಾಸ ಇಟ್ಟ. ಮೂರನೇದಾಗಿ, ಕ್ರಿಯೆ ಮಾಡ್ತಿದ್ದಾನೆ, ನಂಬಿಕೆಯಿಂದ ಕ್ರಿಯೆ ಮಾಡ್ತಿದ್ದಾನೆ. ಅಂದರೆ ಹೊರಟು ಹೋಗ್ತಿದ್ದಾನೆ. ಹೋಗೋದು, ಈ ಸ್ಥಳ ಬಿಟ್ಟು ಇನ್ನೊಂದು ಆ ದೇವರು ತೋರಿಸಿದಂಥ ಸ್ಥಳಕ್ಕೆ ಹೋಗೋದು ಕ್ರಿಯೆ. ದೇವರು ಏನು ಹೇಳುವಂತಾನೋ ಅದನ್ನು ಮಾಡೋದು ಕ್ರಿಯೆ ಮಾಡ್ತಿದ್ದಾನೆ. ಹಲ್ಲೆಲೂಯಾ.